ಹಲೋ ಹಾಯ್ ನಮಸ್ಕಾರ. ಏರ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಸ್ಪೆಷಲಾಗಿ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಸಾವಜಿ ಶೈಲಿಯ ಚಿಕನ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಕೇವಲ ಅಥೆಂಟಿಕ್ ಮಸಾಲೆಗಳನ್ನು ಯೂಸ್ ಮಾಡಬೇಕು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದರೆ ಸಾವಜಿ ಶೈಲಿಯ ರೆಸಿಪಿಯ ಟೇಸ್ಟನ್ನು ನೀವು ಮಾಡಬಹುದು. ಇದನ್ನು ನೀವು ರೊಟ್ಟಿ, ಚಪಾತಿ, ರೈಸ್ ಹಾಗೂ ಪರೋಟಗಳಲ್ಲಿ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಆರ್ಗಾನಿಕ್ ಮಸಾಲೆ ಯೂಸ್ ಮಾಡೋದ್ರಿಂದ ಆ ಫ್ಲೇವರ್ ತುಂಬ ಚೆನ್ನಾಗಿ ನಿಮಗೆ ಸಿಗುತ್ತೆ. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ. ಯೂಶ್ವಲಿ ನಾನು ನಾನ್ ವೆಜ್ ಮಾಡುವಾಗ ಮಣ್ಣಿನ ಪಾತ್ರೆನ ಯೂಸ್ ಮಾಡ್ತೀನಿ. ಇವತ್ತು ನಾನು ಮಣ್ಣಿನ ಪಾತ್ರೆನ ತಗೊಂಡಿದ್ದೀನಿ. ಸಾವಜಿ ಶೈಲಿ ರೆಸಿಪಿಗೆ ಯಾವಾಗಲೂ ಎಣ್ಣೆ ಜಾಸ್ತಿ ಹಾಕೋಬೇಕು. ಅದರಿಂದ ನಾನು 2-3 ಟೇಬಲ್ ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ. 2 ಆನಿಯನ್ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ, ಸ್ಲೈಸ್ ಆಗಿ ಇದನ್ನು ಹಾಕೋಬೇಕು. ಇದನ್ನು ಫ್ರೈ ಮಾಡ್ಕೊಳ್ಳಿ. 1 ಗ್ರೀನ್ ಚಿಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿ ಕಂದು ಬಣ್ಣಕ್ಕೆ ಬರುವಷ್ಟರಲ್ಲಿ 1 kg ಚಿಕನ್ನ ಇದಕ್ಕೆ ಹಾಕೋಬೇಕು. ನೀಟಾಗಿ ವಾಶ್ ಮಾಡ್ಕೊಳ್ಳಿ. 2-3 ಸಲ ಚಿಕನ್ನ ಹಾಕೊಳ್ಳಿ. ಇದಕ್ಕೆ ಯಾವುದೇ ಥರ ಅರಿಶಿನ ಪೌಡರ್ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಅಥವಾ ಯಾವುದೇ ಮಸಾಲೆಗಳನ್ನು ಯೂಸ್ ಮಾಡುವಂತಿಲ್ಲ. ಎಣ್ಣೆಯಲ್ಲೇ ಈ ಚಿಕನ್ನು ಬಾಯ್ಲ್ ಆಗಬೇಕು. 60% ಆಯಿಲಲ್ಲೇ ಫ್ರೈ ಆಗಬೇಕು. ಇದರ ನೀರು ಬಿಡುವಷ್ಟು ಆ್ಯಂಡ್ ಚಿಕನ್ನು ಒಂದು 60-70% ಇದರಲ್ಲೇ ಬೇಯಬೇಕು. ಇದಕ್ಕೆ ಏನೇನು ಮಸಾಲ ಬೇಕು ಅಂತ ನೋಡ್ಕೊಂಡು ಬರೋಣ. 2 ಚಕ್ಕೆ ತಗೊಂಡಿದ್ದೀನಿ, 2 ಲವಂಗ, ಒಂದು 10-12 ಪೆಪ್ಪರ್. ಇದನ್ನು ಕುಟ್ಟಣಿಕೆಯಲ್ಲಿ ಕುಟ್ಟಬೇಕು. ಫೈನ್ ಆಗಿ ಪೌಡ್ರ್ ಮಾಡಬೇಕಂತ ಇಲ್ಲ. ನಿಮಗೆ ಫೈನ್ ಪೌಡರ್ ಬೇಕು ಅಂತ ಇದ್ದರೆ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಇಲ್ಲಾಂದಿದ್ರೆ ಇಷ್ಟು ತರಿಯಾಗಿ ಪೌಡರ್ ಮಾಡ್ಕೋಬೋದು. ಒಂದು ಮಿಕ್ಸಿ ಜಾರಿಗೆ 1 ಇಂಚಿನಷ್ಟು ಶುಂಠಿ, ದೊಡ್ಡದಾಗಿರೋ ಬೆಳ್ಳುಳ್ಳಿನ 5-6 ತೊಗೊಂಡಿದ್ದೀನಿ. ಚಿಕ್ಕ ಬೆಳ್ಳುಳ್ಳಿ ಇದ್ದರೆ 1 ಗೆಡ್ಡೆ ಪೂರ್ತಿ ತೊಗೊಳ್ಳಿ. ಇದರ ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ಹಾಗೆ ಇಟ್ಕೋಬೇಕು. ಹಾಗೆ ಒಣ ಕೊಬ್ಬರಿನ ಯೂಸ್ ಮಾಡ್ಕೋತೇನೆ. ಯೂಶ್ವಲಿ ಕಾಯಿ ಕೊಬ್ಬರಿನೂ ಯೂಸ್ ಮಾಡ್ಕೋಬೋದು. ನಾನು ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಯಾವುದೇ ಥರ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಆಗಲೇ ನಾವು ಕುಟ್ಟಿಟ್ಕೊಂಡಿರುವಂತಹ ಮಸಾಲ ಇದಿಷ್ಟೇ. ಇದಕ್ಕೆ ಮಸಾಲ ಬೇಕಾಗಿರುವಂಥದ್ದು. ಈಗ ಆಲ್ಮೋಸ್ಟ್ 60% ಬೆಂದಿದೆ. ಇವಾಗ ನಾವು ಇದಕ್ಕೆ 2 ಟೊಮೆಟೊನ ನೀಟಾಗಿ ಚೋಪ್ಡಾಗಿ ಕಟ್ ಮಾಡಿರುವಂಥ ಟೊಮೆಟೊನ ಹಾಕ್ಕೊಂಡು ಇದರಲ್ಲಿ ಬೇಯೋದಕ್ಕೆ ಬಿಡಬೇಕು. ಎಲ್ಲ ಅದು ಬಾಡೋಗುವಷ್ಟು ಅದನ್ನು ನಾವು ಬಾಯ್ಲ್ ಮಾಡ್ಕೋಬೇಕು. ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ, ಲಿಡ್ ಕ್ಲೋಸ್ ಮಾಡಿ. ನೋಡಿ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಕರಗಿದೆ. ಇವಾಗ 70% ಚಿಕನ್ನು ಬೆಂದಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನು ಖಾರ ಮಸಾಲ, 1 ಟೇಬಲ್ ಸ್ಪೂನು ಕಲರ್ ಖಾರ ಪೌಡರ್ ಬರುತ್ತಲ್ಲ, ಕಾಶ್ಮೀರಿ ಚಿಲ್ಲಿ, ಅದನ್ನು ಹಾಕ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾಕೆ ಮಸಾಲ ಫಸ್ಟೇ ಹಾಕ್ಕೋಬೇಕಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀವು ಕುಟ್ಟಿರುವಂತಹ ಮಸಾಲನ ಇವಾಗ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಆ ಮಸಾಲ ಫ್ಲೇಮ್ ಎಲ್ಲ ಇಟ್ಕೊಳ್ಳುತ್ತೆ. ಯಾವುದೇ ರೀತಿಯಲ್ಲಿ ನೀರನ್ನು ಸೇರಿಸೋಂಗಿಲ್ಲ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಆಗಲೇ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ಖಾರ ಮಸಾಲನ ಮೊದಲೇ ಹಾಕೊಳ್ಳಿ, ಆ ಕಲರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ತುಂಬ ನೀರು ಬೇಕಾ ಅಥವಾ ತಿಕ್ಕ ಗ್ರೇವಿ ಬೇಕಾ ಇದನ್ನು ತುಂಬ ನೀರು ಮಾಡೋಕ್ಕೆ ಹೋಗಬೇಡಿ. ಸೊ ನಾರ್ಮಲಾಗಿ ಮೀಡಿಯಮಾಗಿರಲಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ 10 ನಿಮಿಷ ಮಸಾಲ ಚಿಕನ್ಗೆ ಇಳ್ಕೋಬೇಕು. ಅದಕ್ಕೆ ಹಾಕೋಬೇಕು ಉಪ್ಪು ಹಾಕ್ಕೊಳ್ಳಿ. ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಆಲ್ಮೋಸ್ಟು ಆಗಿದೆ ನೋಡಿ. ತುಂಬ ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಟೈಮ್ನೇ ತೊಗೊಳ್ಳಲ್ಲ, ತುಂಬ ಮಸಾಲೆ ಯೂಸ್ ಮಾಡೋಂಗಿಲ್ಲ, ತುಂಬ ಅಥೆಂಟಿಕ್ ಮಸಾಲನ ಯೂಸ್ ಮಾಡುವಂಥದ್ದು. ನೀವು ಕಾಯಿ ಕೊಬ್ಬರಿನೂ ಹಾಕ್ಕೋಬೋದು. ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಕ್ಕೆ ಬಿಡಿ. ನೋಡಿ ರೆಡಿನೇ ಆಗೋಯ್ತು. ಕಲರ್ ಹೇಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2 ಸೆಕೆಂಡ್ ಲಿಡ್ ಕ್ಲೋಸ್ ಮಾಡಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳಿ. ಇಟ್ ಇಸ್ ಸೋ ಡಿಲಿಷಿಯಸ್ ಆ್ಯಂಡ್ ಇಟ್ಸ್ ಸೋ ಟೇಸ್ಟಿ. ಯು ವಿಲ್ ಟ್ರೈ ಮಸ್ಟ್. ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಪೋರ್ಟ್ ಹೀಗೆ ಮಾಡ್ತಾ ಇರಿ. ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್.